ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ. ಸದ್ಯಕ್ಕೆ ಇವಾಗ ಹೊರಟಿರುವಂಥದ್ದು ತಿರುಪತಿ ಶ್ರೀ ವೆಂಕಟೇಶ್ವರ ದೇವರ ದರ್ಶನಕ್ಕೆ. ನನಗೆ ಏನೊಂದು ಬ್ಲಾಗಲ್ಲಿ ನೋಡಿದ್ವಿ. ಅದಕ್ಕೆ ಇವತ್ತು ಹೊರಟಿದ್ದೀವಿ. ಸದ್ಯಕ್ಕೆ ಇವತ್ತು ಹೊರಟಿದ್ದೀವಿ. ಫುಲ್ಲು ರೆಡಿ ಆಗಿಬಿಟ್ಟು, ಕೈಯಲ್ಲಿ ಯಾವುದೇ ಉಂಗುರ ಇಲ್ಲ, ವಾಚ್ ಇಲ್ಲ, ಏನಿಲ್ಲ. ಏನೋ ಬಿಡಲ್ಲ ಅಂತೆ. ಸೊ ನಾನು ಫಸ್ಟ್ ಟೈಮ್ ಹೋಗ್ತಾ ಇರುವಂಥದ್ದು. ತುಂಬ ಖುಷಿ ಇದೆ. ಟಾಪ್ ಶ್ರೀಮಂತ ದೇವರ ದರ್ಶನಕ್ಕೆ. ಚೆನ್ನಾಗಿ ಕಾಣ್ತಿದೆಲ್ಲ ಗೊತ್ತಿಲ್ಲ, ನಿನ್ನೆ ತಾಂಡಿದ್ದು ₹100. ಬಟ್ ಇರಿಟೇಷನ್ ಆಗುತ್ತೆ. ಸದ್ಯಕ್ಕೆ ಇವಾಗ ಸುಮಾರು ಟೈಮು 10 ಗಂಟೆ ಆಗ್ತಾಯಿದೆ. ನಮಗೆ ನಾವು ಬುಕ್ ಮಾಡಿರೋ ಪ್ರಕಾರ ದರ್ಶನ ಇರುವಂಥದ್ದು 4 ಗಂಟೆಗೆ. 4 ಗಂಟೆ ಟೈಮಿಂಗ್ಸ್ ಇರುವಂಥದ್ದು. 4 ಗಂಟೆಗೆ ಒಳಗೆ ಬಿಡೋದು. ಇನ್ನು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಎಲ್ಲ ಹೇಳೋ ಪ್ರಕಾರ ತುಂಬ ಲೇಟ್ ಆಗುತ್ತೆ ಅಂತ. ಸದ್ಯಕ್ಕೆ ಫುಲ್ಲು ರೆಡಿ ಆಗಿಬಿಟ್ಟು ಹೊರಟಿದ್ವಿ. ಪಂಚೆ ಕಂಪಲ್ಸರಿ ಮಾಡಿದ್ದಾರೆ. ನಿನ್ನೆ ಹೇಳಿದಾಗೆ ನಾವು ಬೆಂಗಳೂರಿಂದ ತಿರುಪತಿಗೆ 2 ಮಂತ್ ಬ್ಯಾಕ್ ಬುಕ್ ಮಾಡಿರುವಂಥದ್ದು. ಸೀಟ್ ಸಿಗಲ್ಲ. ಆ್ಯಂಡ್ ಈ ಕಡೆಯಿಂದ ರಿಟರ್ನಿಗೆ ನಾವು 2 ಮಂತ್ ಬ್ಯಾಕ್ ಮಾಡಿದ್ರು ಕೂಡ ಇವತ್ತಿಗೂ ವೆಯ್ಟಿಂಗ್ ಲಿಸ್ಟಲ್ಲಿ ಇತ್ತು. ಮತ್ತು ಟೈಮಿಂಗ್ಸಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಸೀದಾ ಬಸ್ ಬುಕ್ ಮಾಡಿದ್ವಿ. ಸೋಮವಾರ ಸಂಜೆ 5:30ಗೆ ಬೆಂಗಳೂರಿಗೆ. ಮತ್ತು ಏನು ಸಮಾಚಾರ ಎಲ್ಲ ಹೇಗಿದ್ದೀರಿ? ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತೆಲ್ಲ ಹೇಳಲ್ಲ. ಫಸ್ಟ್ ಟೈಮ್ ಏನೋ ಒಂದು ರೀತಿ ಖುಷಿ ಇದೆ. ಮನೆಯವರು ಪಾಪು ಇಲ್ಲ ಅಂತ ಒಂದು ಬೇಜಾರು. ಪಾಪು ತುಂಬ ಚಿಕ್ಕವಳಿರೋದ್ರಿಂದ ಹಾಗಾಗಿ ಮನೆಯವರು ಮಿಸ್ ಆಗಿದ್ದಾರೆ. ಸದ್ಯಕ್ಕೆ ಏನೂ ತಗೊಂಡು ಹೋಗಿಲ್ಲ. ಅಲ್ಲಿ ಸುಮಾರು ಸೆಲ್ಫಿ ಸ್ಟಿಕ್ ಎಲ್ಲ ತಂದಿದ್ದೆ, ಚೆಂದ ವಿಡಿಯೋ ಮಾಡೋಣ ಅಂತೆಲ್ಲ. ಸದ್ಯಕ್ಕೆ ಕೈಯೇ ಸೆಲ್ಫಿ ಸ್ಟಿಕ್ಕು. ಸದ್ಯಕ್ಕೆಲ್ಲ ನಾನು ಹೊರಟಿದ್ದೀನಿ. ನಂದು ಇಷ್ಟ. ಇನ್ನು ನಮ್ಮ ಅಮ್ಮಿ, ಅಪ್ಪಾಜಿ, ಅಮ್ಮ ಎಲ್ಲ ಹೊರಡ್ತಾ ಇದ್ದಾರೆ. ಸೊ ನಮಗೆ ಮೇಯ್ನಾಗಿ ನಾವು ಬಂದಿರುವಂಥದ್ದು ನಮಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ನಮ್ಮ ನಮ್ಮ ಅಮ್ಮಿ ಏನು ವರ್ಕ್ ಮಾಡ್ತಾಯಿದ್ರು. ಸೊ ಅಲ್ಲಿ ಸರ್ ಮುಂಚೆ ಪರಿಚಯ ಆಗಿದ್ದರಿಂದ ಅವರು ಯೂಶ್ವಲಿ ಅವರು ವರ್ಷ ಬರ್ತಾರೆ ಅವರು ಆಲ್ಮೋಸ್ಟ್. ಹಾಗಾಗಿ ಅವ್ರಿಗೂ ತೆಲುಗು ಬರುತ್ತೆ. ಆ್ಯಂಡ್ ಯಾವುದೇ ರೀತಿ ನಮಗೆ ಇದಾಗ್ತಾಯಿಲ್ಲ, ಕಷ್ಟ ಅನಿಸಿಲ್ಲ. ಪರಿಚಯದವ್ರ ಜೊತೆ ಬಂದರೆಲ್ಲ ತುಂಬ ಜನರಟಿ ಬೀಳುತ್ತೆ ಅಂತ ಹೇಳ್ತಾರೆ. ಮತ್ತು ಇರ್ಬೋದು, ಇದು ಟೂರಿಸಮ್ ಪ್ಲೇಸ್ ಆಗಿರೋದ್ರಿಂದ ಸ್ವಲ್ಪ ಇರುತ್ತೆ. ಯೂಶ್ವಲಾಗಿ ಹೊಸ ಜನ ಭಾಷೆ ಬರೋಣ ಅಂತಂದರೆ ಸ್ವಲ್ಪ ಖರ್ಚು ಅನಿಸುತ್ತೆ. ನೋಡಿ, ಗೊತ್ತಿರೋ ಜೊತೆ ಬಂದರೆ ಒಳ್ಳೆಯದು. ಇವಾಗೇ ಬರ್ತೀರಾ ಅಂದರೆ ಏನೇನು ಮಾಡಬೇಕು ಅಂತ ನಾನು ಜಸ್ಟ್ ಹೇಳ್ತಾ ಹೋಗ್ತೀನಿ. ನಿನ್ನೆ ನಾವು ತಿರುಪತಿಯಿಂದ ಇಲ್ಲಿಗೆ ಬಂದ್ವಿ. ಸರಿಗೆ ಗೊತ್ತಿರೋಂಥದ್ದು ಒಂದು ಸನ್ನಿಧಿ ಅಪಾರ್ಟ್ಮೆಂಟ್ ಸರ್ವಿಸಸ್ ಅಂತ. ಸೊ ನೀವಲ್ಲಿ ನೋಡ್ಬೋದು, ಸನ್ನಿಧಿ ಅಪಾರ್ಟ್ಮೆಂಟ್ ಸರ್ವಿಸಸ್ ಅಂತ. ಇದು ಆನ್ಲೈನ್ ಇದೆಯಂತೆ. ಈ ರೀತಿ ಈ ರೂಮ್ ಬಂದ್ಬಿಟ್ಟು ಸುಮಾರು 2 BHK ರೂಮ್. ತುಂಬ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ. ಯೂಶ್ವಲಿ ಪರ್ ಡೇಗೆ 3000 ಚಾರ್ಜ್ ಮಾಡ್ತಾರೆ ಅನಿಸುತ್ತೆ. ಬೆಳಗ್ಗೆಗೆ 3000 ಚಾರ್ಜ್ ಮಾಡ್ತಾರೆ. ಬಟ್ ಸರ್ಗೆ ಪರಿಚಯ ಆಲ್ರೆಡಿ ಇರೋದ್ರಿಂದ 2100 2 BHKಗೆ. ಬಟ್ 1 BHKನೂ ಸಿಗುತ್ತೆ, ಅದು 2000 ಸಮಥಿಂಗ್ ಎಲ್ಲ ಚಾರ್ಜ್ ಮಾಡ್ತಾರಂತೆ. ಸ್ವಲ್ಪ ನಮಗಾಗಿದ್ದು ಕನ್ಸೆಷನ್ ಸಿಗ್ತಾಯಿತ್ತು. ಬಟ್ ನಾವು 5 ಜನ ಇದ್ದರಿಂದ 2 BHK ಬೇಕಾಯಿತು. ಸದ್ಯಕ್ಕೆ ಇಷ್ಟು ಮಾಹಿತಿ. ಇನ್ನೂ ತಿಂಡಿ ಆಗಿಲ್ಲ. ತಿಂಡಿ ತಿಂದು ಸೀದಾ ಹೊರಡ್ತೀವಿ. ಸರಿ, ಮುಂದೆ ಸಿಗೋಣ. ಬಾಯ್.
ಅಲ್ಲಿಂದ ಸೀದಾ ತಿಂಡಿಗೆ ಹೋದ್ವಿ. ಶ್ರವಣ ಭವನ್ ಅಂತ, ತುಂಬ ಚೆನ್ನಾಗಿತ್ತು ತಿಂಡಿ. ಸೊ ಟಿಫನಿಗೆ ಹೋಗ್ತಾ ಇದ್ದೀವಿ. ಹಾಂ ಇಲ್ಲ ಎಲ್ಲ ಸೇಮಾ? ಹಲೋ, ನಾವೀಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ತಿರುಪತಿಯಿಂದ ತಿರುಮಲ. ವಾಯ್ಸ್ ಕೇಳೋದ ಅಲ್ಲೊಂದು ಟಿಕೆಟ್ ಕವರೇ ಮಾಡೋದು ಒಬ್ಬರೇ. ಗೌರ್ಮೆಂಟಿಂದ ಅಲ್ಲಿಂದ ಹೋಗೋದಾ? ಹಾಂ, ಅಲ್ಲಿ ನಡ್ಕೊಂಡು ಹೋಗಾರೆ ಹೋಗ್ಬೋದು. ಸೊ ಅಲ್ಲಿ ನಡ್ಕೊಂಡು ಹೋಗೋರಿದ್ರೆ ಹೋಗ್ಬೋದು ಅಂತ ಹೇಳಿದೆ. ಅಲ್ಲ, ಎಲ್ಲ ನಿಂತ್ಕೊಂಡೆ ನೋಡಿ ಕಾರೆಲ್ಲ. ನಾವು ಇಳಿಬೇಕಾ? ಎಲ್ಲರೂ ಇಳಿಬೇಕು. ಸೊ ಇಲ್ಲಿ ಏನಪ್ಪ ಅಂತಂದರೆ ಯಾವುದೇ ವೆಹಿಕಲ್ ಬಂದರೂ ಕೂಡ ಬಸ್ಸಲ್ಲಾಗಿರ್ಬೋದು, ಕಾರಲ್ಲಾಗಿರ್ಬೋದು, ಕಂಪ್ಲೀಟು ವೆಹಿಕಲ್ನ ಚೆಕಪ್ ಇಲ್ಲಾಗುತ್ತೆ. ಯಾವುದೇ ರೀತಿಯಾದ ಬಾಂಬ್ ಆಗಿರ್ಬೋದು, ಏನಾರ ಒಂದು ಮಾರಕ ವಸ್ತುಗಳಿದೆಯಾ ಅಂತೇಳಿ ಕಂಪ್ಲೀಟು ಚೆಕಪ್ ಇಲ್ಲಾಗುತ್ತೆ ಈ ಒಂದು ಗೇಟಿನಲ್ಲಿ. ಅಲ್ಲಿಗೆ ಬಸ್ ಬೇಗ ಹೋಗ್ತವೇನಪ್ಪ. ಸೊ ಇಲ್ಲಿ ಚೆಕ್ಕಿಂಗ್ ನಡೆಯುತ್ತೆ ಕಂಪ್ಲೀಟು. ನೋಡಿ ಎಷ್ಟು ವೆಹಿಕಲ್ ಏನಿದೆ ಎಲ್ಲರೂ ಕೂಡ ಇಳಿಬೇಕು. ಇಲ್ಲಿ ಬಸ್ಸಲ್ಲಿ ಬಸ್ಸಲ್ಲಿ ಇಟ್ಟೋಗ್ಬಿಟ್ರೆ ಏನು ಮಾಡ್ತಾರೆ? ಅಲ್ಲ, ಆ ಕಡೆ ಅಲ್ಲಿದೆ 5496. ಇಲ್ಲಿ ಚೆಕ್ಕಿಂಗ್ ನಡೆಯುತ್ತೆ ಅಲ್ಲ ಸರ್? ಹೇಳಿ, ಮಾತಾಡಿ. ಇಲ್ಲಿ ಚೆಕಿಂಗ್ ನಡೀತಿದೆ. ಸೊ ಯಾವುದೇ ರೀತಿ ಏನು ತಗೊಂಡ್ಬರ್ಬಾರ್ದು ಬ್ಯಾಗಿಂದ. ಬಾಂಬು ಗಿಂಬು ಎಲ್ಲ ಹುಷಾರು. ಈಗ ಚೆಕ್ಕಿಂಗ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಚೆಕ್ಕಿಂಗ್ ನಡೆಯುತ್ತೆ. ಸೊ ಲೇಡೀಸ್ ಈ ಕಡೆ, ಜೆಂಟ್ಸ್ ಈ ಕಡೆ. ನೀ ಆ ಕಡೆ ಹೋಗಮ್ಮ. ಈಗ ಹೊರಟಿದ್ವಿ. ಬಸ್ಸು ಇದು
ಬಸ್ಸಲ್ಲಿ ಏನಾದರೂ ಇರ್ತಿಲ್ಲ. ಸೊ ಇಲ್ಲಿಂದ ಕಂಪ್ಲೀಟು ಗಾಡಿಗಳು ಏನು ಹೊರಡ್ತಾ ಇದೆ. ಸೊ ನೀವು ಪರ್ಸ್ನಲಿ ವೆಹಿಕಲಲ್ಲಿ ಬಂದರೆ ಈ ರೀತಿಯಾಗಿ ಈ ರೂಟಲ್ಲಿ ಹೋಗ್ತೀರಾ. ಸೊ ಬಸ್ಸು ಈ ರೂಟಲ್ಲಿ. ಸೊ ತಿರುಪತಿಯಿಂದ ತಿರುಮಲ ಸುಮಾರು 22 ಕಿಲೋಮೀಟರ್ಸ್ ಆಗುತ್ತೆ. ಒಂದು ಹಾಫ್ ಆನ್ ಅವರ್ ಅಥವಾ ಮುಕ್ಕಾಲು ಗಂಟೆಯಲ್ಲಿ ಬಸ್ನಲ್ಲಿ ಆರಾಮಾಗಿ ಹೋಗ್ಬೋದು. ಸುಮಾರು 90 ರುಪೀಸನ್ನು ಚಾರ್ಜ್ ಮಾಡ್ತಾರೆ. ಅಲ್ಲಿಂದ ಸೀದಾ ಹೋದ್ವಿ ನಾವು ತಿರುಪತಿಯನ್ನು. ಸುಮಾರು ಒಂದು ಅರ್ಧ ಗಂಟೆಯಲ್ಲಿ ಮುಟ್ಟಿದ್ವಿ. ತುಂಬ ಖುಷಿ ಆಗ್ತಾಯಿತ್ತು ಆ ಒಂದು ಟೈಮಲ್ಲಿ. ಹೇಳಿದ ಆ ಕಡೆ ಹೋಗೋದಾ? ಅದೇ ದೇವಸ್ಥಾನ. ಸೊ ಇದೆಲ್ಲ ರೂಮ್ಗಳು ಮೇಲೆ ಅಲ್ಲೆಲ್ಲ ಇದೆಲ್ಲ ಬೀದಿದ್ದು ಅದೆಲ್ಲ ರೂಮ್ಗಳು. ಅಂದರೆ ನಾವು ಟಿಕೆಟ್ ಬುಕ್ ಮಾಡ್ತೀವಿ. ಇಲ್ಲಿ ಮಾತ್ರ ತಿರುಮಲಕ್ಕೆ ಫ್ರೀ ಬಸ್. ಇದು ಫ್ರೀ ಬಸ್, ಬರೀ ತಿರುಮಲ ಇಲ್ಲೇ ಓಡಾಡ್ತಿರುತ್ತಾ? ಇಲ್ಲೇ ಓಡಾಡ್ತಾ ಇರುತ್ತೆ. ಇಲ್ಲಿ ಮತ್ತೆ MB ತುಂಬ ಇದೆ, ತುಂಬ ಇದೆ. 45 ಕಿಲೋಮೀಟ್ರು ಏರಿಯಾ. ಅಯ್ಯಪ್ಪ. ತಿರುಮಲದಲ್ಲಿ ಸುಮಾರು ಒಂದು 5 ದೇವಸ್ಥಾನಗಳಿದೆ. ಸೊ ಅದೆಲ್ಲದನ್ನು ನೋಡೋದಕ್ಕೆ ನಮಗೆ ಇಲ್ಲಿ ಸಾಕಷ್ಟು ಟ್ಯಾಕ್ಸಿಗಳು ಸಿಗುತ್ತೆ. ಆ ಒಂದು ಟ್ಯಾಕ್ಸಿ ಸುಮಾರು ಸೀಸನ್ನಿಗೆ ತಕ್ಕನಾಗೆ ಚಾರ್ಜ್ ಮಾಡ್ತಾರೆ. ನಾವು 2000 ರುಪೀಸಿಗೆ ಸುಮಾರು 5 ಪ್ಲೇಸನ್ನು ನೋಡುವ ರೀತಿಯಲ್ಲಿ ಮಾತಾಡಿಕೊಂಡು ಸೀದಾ ಅಲ್ಲಿಂದ ಹೊರಟ್ವಿ ನಾವು. ಇಲ್ಲಿಂದ ಟ್ಯಾಕ್ಸಿ ಮಾಡಿ ಹೊರಟಿದ್ದೀವಿ. ಈಗ ಎಲ್ಲೆಲ್ಲಿ ಹೋಗ್ತಿದ್ದೀವಿ? ಇಲ್ಲಿ 5 ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ತಿರುಪತಿ ಫಸ್ಟ್ ತಿರುಮಲ ಬಂದಿರೋದು ಪಾದ, ಆಮೇಲೆ ಇನ್ನೊಂದು 4 ದೇವಸ್ಥಾನ ಹೋಗ್ತಾ ಇದ್ದೀವಿ. ಏನು ಚಾರ್ಜ್ ಮಾಡ್ತೀರಿ ಇಲ್ಲಿ? 2000 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. 2 ಅವರ್ ಆಗುತ್ತಾ? 2 ಅವರ್ ಆಗುತ್ತೆ ಕಂಪ್ಲೀಟ್. ವೆಯ್ಟ್ ಮಾಡಿ ಇದು ಮಾಡ್ತಾರೆ. ಹಿಂಗೆ ಇದೊಂಥರ ಪ್ಲೇಸು. ಡ್ರೈವರ್ ಕರ್ಕೊಂಡೋಗಿ ನಾವು ಎಷ್ಟೊತ್ತಾದರೂ ತೊಂದರೆ ಇಲ್ಲ. ಹಿಂಗೆ ವೆಯ್ಟ್ ಮಾಡಿ. ಹಾಂ, ಮಾಡಿ 2,000 ರೂಪಾಯಿ ವರ್ತು. ಒಂದು 2-3 ಅವರ್ಸ್ ಆಗುತ್ತಾ? 2 ನಾವು ಕರೆಕ್ಟಾಗಿ ಮೇನ್ ದರ್ಶನಕ್ಕೆ ಹೋಗೋದು 1 ಗಂಟೆ ಅಲ್ಲ? 3-3:30. ನಮ್ಮದು 4 ಗಂಟೆಗೆ ಎಂಟ್ರಿ. 3:30ಗೆ ಒಂದು ಅರ್ಧ ಗಂಟೆ ಮುಂಚೆ ಹೋದ್ರೆ ಬಿಡ್ತಾರೆ. ಒಳಗೆ ಬಿಡ್ತಾರೆ. ಈ ಥರ ಎಲ್ಲ ಇರುತ್ತೆ ರಶ್ ಇದ್ರೆ ಇಲ್ಲೆಲ್ಲ. ಇಲ್ಲಿ ತುಂಬ ರಶ್ ಇರುತ್ತಲ್ಲ, ಇಲ್ಲೆಲ್ಲ ಕ್ಯೂ. ಇಲ್ಲಿಂದ ಕ್ಯೂ, ಇಲ್ಲಿಂದಲೇ ಕ್ಯೂ ಇರುತ್ತೆ. ಇಲ್ಲಿಂದ ಜನರಲ್ಲು ಫ್ರೀ ದರ್ಶನ ಆ ಥರ ಎಲ್ಲ. ಅದು ಜನರ ಮೇಲೆ ಜನ ಕಡಿಮೆ ಇದ್ರೆ ಬೇಗ ಆಗುತ್ತೆ. ಜನ ಕಮ್ಮಿ ಇದ್ರೆ ಬೇಗ ಇದು ಮಾಡ್ತಾರೆ.
ಅಲ್ಲಿ ಬೇಸಿಗೆಯಲ್ಲಿ ಜಾಸ್ತಿ ಜನ ಇರ್ತಾರಲ್ಲ, ಬೇಸಿಗೆ ಮತ್ತು ಬ್ರಹ್ಮೋತ್ಸವ ಇನ್ನೇನು ನೆಕ್ಸ್ಟ್ ಮಂತ್ ಬ್ರಹ್ಮೋತ್ಸವ ಶುರು ಆಗುತ್ತೆ. ಅವಾಗ ಸಿಕ್ಕಾಪಟ್ಟೆ ರಸ ಆಗುತ್ತೆ. भवन में बार खड़ा है, नमस्कार करके चलो भाई, आगे चलो आगे चलो। ತೋರಣಮ್ಮ ಯಾವ ಪ್ಲೇಸಿಗೆ ಬಂದಿದ್ವಿ. ಹೌದಲ್ಲ, ಅದೇಂತ ಶಾಪ್ ಫೋಟೋಗೇನು ಹಾಕ್ಬೋದು. ಸರಿ, ಇಲ್ಲಿ ಹಿಂದೆ ಇದು. ಯಾವುದೇ ರೀತಿ ಬರ್ರಿ ಸರ್. ಒಂದೇ ಇದ್ರಲ್ಲಿ ಹೆಂಗೆ ನಿಂತಿದೆಯಲ್ಲ ಸ್ಟ್ರೈಟ್. ಇದು ಗೋವಿಂದ ಸ್ವಾಮಿ ದೇವಸ್ಥಾನನಾ? ಆಕಾಶ ಗಂಗಾನಾ? ಇದ್ಯಾ ಪ್ಲೇಸು?
ಸೊ ಇದೇ ಲಾಸ್ಟ್ ಪಾಪನಾಶಕಂ. ಫಸ್ಟ್ ಟೈಮ್ ಕನ್ನಡ ಇಲ್ಲಿ ಸೊ ಅಲ್ಲಿ 5 ಪ್ಲೇಸ್ಗಳನ್ನ ಏನು ಕವರ್ ಮಾಡಿದ್ವಿ. ಸೊ ಅದೆಲ್ಲದನ್ನು ಕೂಡ ಮುಗಿಸಿ ಸೀದಾ ದೇವರ ದರ್ಶನಕ್ಕಂತ ನಾವು ಬಂದು ಸಮಯ ಸುಮಾರು ಒಂದು 3 ಗಂಟೆ ಆಗಿತ್ತು. ಹಾಗಾಗಿ ಊಟವನ್ನು ಮಾಡಿಕೊಂಡು ಸೀದಾ ಹೋಗೋಣ ಅಂತೇಳಿ ಹೋಟೆಲ್ಗೆ ಬಂದ್ವಿ. ಸೊ ಅಲ್ಲಿಂದ ಊಟವನ್ನು ಮುಗಿಸಿ ಸೀದಾ ವರಹಸ್ವಾಮಿ ಹತ್ರ ಬಂದ್ವಿ. ವರಹಸ್ವಾಮಿ ಬಗ್ಗೆ ಏನಂತಂದರೆ ಈ ದೇವರ ಒಂದು ಸ್ಥಾನ ಅಥವಾ ಜಾಗ ಆಗಿರ್ಬೋದು ಇದು ವರಹಸ್ವಾಮಿದು. ಸೊ ಇಲ್ಲಿಗೆ ವೆಂಕಟರಮಣ ಸ್ವಾಮಿ ಬಂದು ಈ ದೇವರ ಹತ್ರ ಒಂದು ಪರ್ಮಿಷನ್ನ ಕೇಳಿಬಿಟ್ಟು ನಾನು ಇಲ್ಲಿ ಇರ್ತೀನಿ ಅಂತ ಹೇಳಿದಾಗ ವರಹಸ್ವಾಮಿ ಒಪ್ಕೊಂಡು ಆದರೆ ಒಂದು ಕಂಡೀಷನ್ನ ಹಾಕ್ಕೊಳ್ತಾರೆ. ಏನಂತಂದರೆ ನಿನ್ನನ್ನು ನೋಡೋಕ್ಕೆ ಬರುವಂಥ ಭಕ್ತರು ಮೊದಲು ವರಹಸ್ವಾಮಿ ಆದ ನನ್ನನ್ನು ಫಸ್ಟು ಅವರು ನೋಡಲೇಬೇಕು ಅಂತ ನೋಡಿ ಅವರ ಆಶೀರ್ವಾದವನ್ನು ತಗೊಂಡು ಆಮೇಲೆ ನಿನ್ನ ಹತ್ರ ಬರಬೇಕಂತ. ಓಕೆ ವೆಂಕಟೇಶ್ವರ ಬಂದಾದ್ಮೇಲೆ ವರಹಸ್ವಾಮಿ ಕೇಳ್ತಾರೆ ಅವಾಗ ನನಗೆ ಆಶ್ರಯ ಕೊಡು ಅಂತ ಪಕ್ಕದಲ್ಲೇ ಕೊಡೋದು. ಅವಾಗ ಹೇಳ್ತಾನೆ ಸರಿ ನಾನು ನಿಮ್ಗೆ ಆಶ್ರಯ ಕೊಡ್ತೀನಿ, ಬಟ್ ನಿನ್ನನ್ನು ನೋಡೋದು ಬರೋದು ಫಸ್ಟ್ ನನ್ನನ್ನು ನೋಡಿ ಆಮೇಲೆ ಆ ಥರ ಹಂಗೆ ಮಾಡ್ತಾರೆ. ನಿಜವಾಗ್ಲೂ ಒಂದು ಮುಖಕ್ಕೆ ಒಂದು ಕಳೆ ಬಂದಿದ್ದು ಈ ಒಂದು ತಿರುಪತಿಯ ನಾಮದ ಬಗ್ಗೆ. ತುಂಬ ಒಂದು ಖುಷಿ ಆಯಿತು. ಆ ಒಂದು ನಾಮ ಹಾಕಿದ್ಮೇಲೆ ಏನೊಂದು ಪಾಸಿಟಿವ್ ಎನರ್ಜಿ ಖಂಡಿತವಾಗ್ಲೂ ಬಂತು ಅಂತ ಹೇಳ್ಬೋದು. ವರಹಸ್ವಾಮಿ ದರ್ಶನ ಮುಗಿಸಿ ಈಗ ವೆಂಕಟರಮಣ ದೇವರಿಗೆ ಸೊ ಇವಾಗ ವರಹಸ್ವಾಮಿ ದೇವಸ್ಥಾನವನ್ನು ಮುಗಿಸಿ ಈಗ ಹೊರಡ್ತಾ ಇದ್ದೀವಿ. ನಮ್ಮದು ಟೈಮಿಂಗ್ಸ್ ಇದೆ 4 ಗಂಟೆ.
ಬಟ್ ಇನ್ಮೇಲೆ ರಶ್ ಶುರು. ಸದ್ಯಕ್ಕೆ ಬ್ಯಾಗು ಎಲ್ಲ ಇಲ್ಲಿ ಇಸ್ಕೊಳ್ತಾರಂತೆ ಮುಂದೆ. ಅದೆಲ್ಲ ಮುಗಿಸಿ ನೆಕ್ಸ್ಟು ಹೊರಡ್ತೀವಿ. ಬ್ಯಾಗೆಲ್ಲ ಒಳಗೆ ಇಸ್ಕೊಂತಾರ. ಎಲ್ಲೆಲ್ಲಿ ಹೋಗ್ತಾರೆ ಅಂತ ಗೊತ್ತಾಗ್ತಿಲ್ಲ ಕಣ ನಂಗಂತ. ನಾವು ಆಕ್ಚುಲಿ ಅವಾಗ ಬಸ್ಸಿಂದ ಇಳಿದ್ವಿ ನೋಡು. ಹಾಂ ಇದು ಬೇರೆ ಇಲ್ಲಿಗೆ ಬರ್ಬೇಕಂದ್ರೆ ಆ ಕಡೆಯಿಂದ ಬರ್ತಾರೆ. ಅಲ್ಲಿ ಇಲ್ಲೇ ಮುಸ್ಲಿಂ ಆ ಥರ. ಬಂದ್ಮೇಲೆ ಇಲ್ಲಿ ಬಟ್ ಎಲ್ಲಿಗೆ ಬಂದು ನಾವು ಇಲ್ಲಿ ವರಹ ಸ್ವಾಮಿ ಫಸ್ಟ್ ಹೋಗ್ಲೇಬೇಕು ತಾನೆ. ಸೊ ಮೊಬೈಲ್ನ ಈಗ ಬ್ಯಾಗ್ ಒಳಗೆ ಇಡ್ತಾ ಇದ್ದೀವಿ. ಸೊ ದರ್ಶನ ಮುಗಿಸಿ ಸಿಗ್ತೀನಿ. ದರ್ಶನ ಮುಗಿಸಿ ಸಿಗ್ತೀವಿ. ಫಸ್ಟ್ ತಗೊಂಡ ನಿಜವಾಗ್ಲೂ ತುಂಬ ಒಂದು ಖುಷಿ ಆಯಿತು. 10 ಅವರ್ ಆಲ್ಮೋಸ್ಟು ಕಾದಿದ್ದೀವಿ. ತುಂಬ ಸುಸ್ತಾದಂಗೆ ಆಗಿತ್ತು. ಹೊರಗಡೆ ಬಂದು ನೋಡೋತ್ತಿಗೆ ಆಲ್ರೆಡಿ ಸುಮಾರು ಟೈಮ್ ಒಂದು 12 ಗಂಟೆನೇ ಆಗಿತ್ತು. ಇವಾಗ ಹೊರಟಿದ್ದೀವಿ. ಹಾಂ ಸೊ ಸದ್ಯಕ್ಕೆ ಇವಾಗ ಹೊರಟಿದ್ದೀವಿ. ಸಮಯ ಸುಮಾರು ಅಂತ ಇದೆ. ಅಲ್ಲಿ ರಾತ್ರಿ 12 ಗಂಟೆ ಆಗಿದ್ರು ಕೂಡ ಸಿಕ್ಕಾಬಟ್ಟೆ ರಶ್ ಇತ್ತು. ನಾವು ಒಂದು ಬಸ್ಸಲ್ಲಿ ಆಲ್ರೆಡಿ ಹೋಗಿದ್ದರಿಂದ ವಾಪಸ್ ನಮಗೆ ಬಸ್ಸಲ್ಲೇ ಹೊರಟ್ಬಿಟ್ವಿ. ಹಾಗೆ ತುಂಬ ಖುಷಿಯಾದಂಥ ಒಂದು ದಿನ ಆಗಿತ್ತು ಇದು. ಇದೇ ರೀತಿಯಾಗಿ ಮತ್ತೆ ನೆಕ್ಸ್ಟ್ ಡೇ ಏನು ಮಾಡಿದ್ವಿ, ಯಾವ್ಯಾವ ದೇವಸ್ಥಾನಗಳನ್ನ ಕವರ್ ಮಾಡಿದ್ವಿ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.